ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದ ಪ್ರಕರಣಗಳು ಮತ್ತೆ ಮುಂದುವರೆದಿದೆ. ಇವತ್ತು ಒಂದೇ ದಿನ ಹೃದಯಾಘಾತಕ್ಕೆ ಮೂವರು ಬಲಿಯಾಗಿದ್ದಾರೆ. 52 ವರ್ಷದ ಸತೀಶ್, 52 ವರ್ಷದ ಲಕ್ಷ್ಮಣ್, ಮತ್ತೊಬ್ಬ ವ್ಯಕ್ತಿ 53 ವರ್ಷದ ಮೋಹಿತ್. ಹಾರ್ಟ್ ಅಟ್ಯಾಕ್ಗೆ ಬಲಿಯಾದಂತಹ ದುರ್ದೈವಿಗಳು 3 ಜನ ಹಾಸನದವರು. ಅರಸೀಕೆರೆ ತಾಲೂಕಿನ ಬೆಳಗುಂಬ ಗ್ರಾಮದ ಸತೀಶ್ ಸಾವನ್ನಪ್ಪಿದ್ದಾರೆ. ಹಾರ್ಟ್ ಅಟ್ಯಾಕ್ ಕಾರಣದಿಂದ ಹಠಾತ್ ಎದೆನೋವು ಕಾಣಿಸಿಕೊಂಡು ಹೃದಯಾಘಾತ ಆಗಿದೆ. ತೀವ್ರ ಹೃದಯಾಘಾತ. ಸಕಲೇಶಪುರ ತಾಲೂಕಿನ ಬೆಳಗೋಡುವಿನ ಲಕ್ಷ್ಮಣ್ 52 ವರ್ಷ ಇವರಿಗೆ. ಹಾಸನ ನಗರದ ಅಮೀರ್ ಮೊಹಲ್ಲಾದ ಮುಹಿತ್ 53 ವರ್ಷ ಇವರಿಗೆ. ಇಬ್ಬರು ಕೂಡ ಸಾವನ್ನಪ್ಪಿರೋದು ಹಾರ್ಟ್ ಅಟ್ಯಾಕ್ ಕಾರಣದಿಂದ. ಆಸ್ಪತ್ರೆಗೆ ಹೋಗ್ತಾ ಇದ್ದು ಆ ಸಂದರ್ಭದಲ್ಲಿನೇ ಮುಹಿತ್ ಅನ್ನುವಂಥ ವ್ಯಕ್ತಿ 53 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಹಾಸನದಲ್ಲಿ ಅಟ್ ಪ್ರೆಸೆಂಟ್ ಈ 3 ಸಾವುಗಳ ಜೊತೆಗೆ 40ಕ್ಕೆ ಏರಿಕೆ ಆಗಿದೆ ಹೃದಯಾಘಾತದ ಸಾವಿನ ಸಂಖ್ಯೆ. ನೋಡಿ, ಇದು 4-5ರಿಂದ ಆರಂಭವಾದಂತಹ ಸಾವಿನ ಪ್ರಮಾಣ 4 ಆಯಿತು, 5 ಆಯಿತು. ಅಟ್ ಪ್ರೆಸೆಂಟ್ ಈ 3 ಸಾವಿಗಳ ಜೊತೆಗೆ 40ಕ್ಕೆ ಏರಿಕೆ ಆಗಿದೆ. ಹಾಸನ ಜಿಲ್ಲೆಯಲ್ಲಿ ಒಂದೇ 40 ಜನ ಹಾರ್ಟ್ ಅಟ್ಯಾಕ್ಗೆ ಬಲಿಯಾದಂಥವರು. ಇವತ್ತು ಸಾವನ್ನಪ್ಪಿರುವಂತವರ ಫೋಟೋಗಳಿದೆ. ಸೊ ಇದು ಬಹಳಷ್ಟು ಆತಂಕಕ್ಕೆ ಎಡೆ ಮಾಡಿಕೊಡ್ತಾ ಇದೆ ದಿನ ಕಳೆದಂಗೆ. ಈಗಾಗಲೇ ಈ ಹಾರ್ಟ್ ಅಟ್ಯಾಕ್ಗೆ ಏನ್ ಕಾರಣ ಇರಬಹುದು, ಎಸ್ಪೆಷಲಿ ಹಾಸನ ಜಿಲ್ಲೆಯಲ್ಲಿ ಯಾಕಾಗಿ ಈ ಪ್ರಮಾಣದಲ್ಲಿ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಅದರ ತನಿಖೆಗಾಗಿ ಟೆಕ್ನಿಕಲ್ ಟೀಮ್ ಅನ್ನ ರಾಜ್ಯ ಸರ್ಕಾರ ರಚನೆ ಮಾಡಿದೆ. ಅದು ಕೂಡ ಈಗಾಗಲೇ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದೆ. ಟೆಕ್ನಿಕಲ್ ಟೀಮ್ ಒಂದು ವರದಿಯನ್ನ ಸರ್ಕಾರಕ್ಕೂ ಕೂಡ ಕೊಟ್ಟಾಗಿದೆ. ಅಂದ್ರೆ ಸಾವನ್ನಪ್ಪಿರುವಂತಹ ಎಲ್ಲರ ಮನೆಗಳಿಗೆ ಭೇಟಿ ಕೊಟ್ಟು ಅವರ ಆರೋಗ್ಯದ ಹಿಸ್ಟರಿ, ಹೆಲ್ತ್ ಹಿಸ್ಟರಿ ಎಲ್ಲವನ್ನ ಪಡೆದು ವರದಿಯನ್ನ ಕೊಡಲಾಗಿದೆ. ಆದರೂ ಕೂಡ ಮತ್ತೊಂದು ಕಡೆ ಈ ಹೃದಯಾಘಾತದ ಬಲಿಯ ಪ್ರಕರಣಗಳು ಯಥಾಪ್ರಕಾರ ಮುಂದುವರಿತಾ ಇದೆ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಸಂಪರ್ಕದಲ್ಲಿದ್ದಾರೆ. ಕೃಷ್ಣಮೂರ್ತಿ, ಸಹಜವಾಗಿ ಒಂದಿಷ್ಟು ಆತಂಕಕ್ಕೆ ಕಾರಣ ಆಗುತ್ತೆ ಇವತ್ತಿನ ಬೆಳವಣಿಗೆಯೂ ಕೂಡ ಸಹಜವಾಗಿ. ಸೊ ಮತ್ತೆ 3 ಜನ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿರುವಂಥದ್ದು. ಇವರ ಹೆಲ್ತ್ ಹಿಸ್ಟ್ರಿ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಅರುಣ್, ಈಗಾಗಲೇ ಹಾಸನ DHO ಅನಿಲ್ ಅವರ ತಂಡ ಇವರ 3 ಜನದ ಮನೆಗೆ ಭೇಟಿ ನೀಡಿ ಯಾವೆಲ್ಲ ಕಾರಣಕ್ಕೋಸ್ಕರ ಸಾವಾಗಿರಬಹುದು ಎಂಬಂತ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಈಗ ಅವರ ಲೈಫ್ ಸ್ಟೈಲ್ ಹೇಗಿತ್ತು ಮತ್ತು ಅವರ ವಂಶಾವಳಿ ಹೇಗಿತ್ತು ಮತ್ತೆ ಅವ್ರ ದಿನನಿತ್ಯ ಜೀವನ ಹೇಗೆ ನಡೆಸ್ತಿದ್ರು ಮತ್ತು ಎಲ್ಲ ವಿಚಾರಗಳನ್ನು ಕೂಡ ಈಗ DHO ತಂಡ ಕಲೆ ಹಾಕಿದೆ. ಆದ್ರೆ ಇವತ್ತು ಕೂಡ ಹಾಸನ ಜಿಲ್ಲೆಯಲ್ಲಿ 3 ಹೃದಯಾಘಾತದಿಂದ 3 ಜನ ಸಾವನ್ನಪ್ಪಿದ್ದಾರೆ. ಅರಸೀಕೆರೆಯಲ್ಲಿ ಸತೀಶ್ ಎಂಬಂತವರು ಮತ್ತು ಸಕಲೇಶ್ಪುರದಲ್ಲಿ ಲಕ್ಷ್ಮಣ್ ಮತ್ತು ಹಾಸನದಲ್ಲಿ ಮೋಹಿತ್ ಎಂಬಂತವ್ರು 3 ಜನ ಕೂಡ 50ರಿಂದ 52 ವರ್ಷ ಅಂದಾಜಿನ ವಯಸ್ಸಿನವರಾಗಿರ್ತಕ್ಕಂಥದ್ದು. ಈಗ ಜಿಲ್ಲೆಯ ಈ ಒಂದು 45 ದಿನಗಳಲ್ಲೇ 40ಕ್ಕೂ ಹೆಚ್ಚು ಸಾವಾಗಿರ್ತಕ್ಕಂಥ ಜಿಲ್ಲೆ ಜನರಲ್ಲಿ ಸಾಮಾನ್ಯವಾಗಿ ಆತಂಕವನ್ನು ಕೂಡ ಮೂಡಿಸಿದೆ. ನಾಳೆ ಜಯದೇವ ಹೃದ್ರೋಗ ಆಸ್ಪತ್ರೆಯ ವೈದ್ಯರು ಕೂಡ ಹಾಸನಕ್ಕೆ ಭೇಟಿ ನೀಡಿ ಈ ಹಿಂದೆ ಏನು ಸಾವನ್ನಪ್ಪಿದ್ರೆ ಆ ಎಲ್ಲ ಸಾವಿಗೆ ಕಾರಣ ಏನು ಎಂಬಂತ ಎಲ್ಲ ಮಾಹಿತಿಯನ್ನು ಏನು ಹಾಸನದ ಆರೋಗ್ಯಾಧಿಕಾರಿಯ ತಂಡ ಏನು ಮಾಹಿತಿ ಕಲೆ ಹಾಕಿದೆ ಆ ಮಾಹಿತಿಯನ್ನ ಪರಿಶೀಲನೆ ನಡೆಸಲಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಹೋಗಿ ಅವರ ಸಾವಾಗಿತ್ತು ಎಂಬಂತ ಎಲ್ಲ ಪರಿಶೀಲನೆ ಅವರು ನಡೆಸಲಿದ್ದಾರೆ. ಅರುಣ್, ಓಕೆ, ಈ ಅಂಕಿ ಸಂಖ್ಯೆ ನೋಡ್ತಾ ಇದ್ದೀವಿ ಕೃಷ್ಣಮೂರ್ತಿ. ನಾವು 40ಕ್ಕೆ ಏರಿಕೆ ಆಗಿದೆ ಹಾರ್ಟ್ ಅಟ್ಯಾಕ್ ಸಾವಿನ ಪ್ರಕರಣಗಳ ಸಂಖ್ಯೆ. ಸೊ ಸರ್ಕಾರ ಈಗಾಗಲೇ ಒಂದಿಷ್ಟು ಕ್ರಮ ತೆಗೆದುಕೊಂಡಿದೆ. ಈ ಸ್ಟೆಮಿ ಯೋಜನೆಯನ್ನ ತರೋದಕ್ಕೆ ಮುಂದಾಗ್ತಾ ಇದೆ. ಅದನ್ನ ಆದಷ್ಟು ಬೇಗನೆ ಮಾಡಬೇಕಾದಂತ ಪರಿಸ್ಥಿತಿ ಇದೆ ಅಂತ ಅನ್ಸುತ್ತೆ ಹಾಸನ ಜಿಲ್ಲೆಗೆ. ಖಂಡಿತ ಅರುಣ್, ಈಗ ಸ್ಟೆಮಿ ಯೋಜನೆ ಮೂಲಕವಾಗಿ ಹಾಸನ ಜಿಲ್ಲೆಯ 3 ತಾಲೂಕಿನಲ್ಲಿ ಮಾತ್ರ ಈ ಒಂದು ಯೋಜನೆ ಜಾರಿಯಲ್ಲಿತ್ತು. ಆದ್ರೆ ಇದೀಗ ಇನ್ನೂ 5 ತಾಲೂಕುಗಳಿಗೆ ವಿಸ್ತರಣೆ ಮಾಡಿ ಒಟ್ಟಾರೆ ಹಾಸನ ಇರ್ತಕ್ಕಂತಹ 8 ತಾಲೂಕುಗಳಲ್ಲಿ ಸ್ಟೆಮಿ ಯೋಜನೆಯನ್ನು ಜಾರಿಗೆ ತರಬೇಕು ಎಂಬಂತಹ ಚಿಂತನೆಯನ್ನು ಕೂಡ ಹಾಸನ ಜಿಲ್ಲಾಡಳಿತ ಚಿಂತನೆಯನ್ನು ಕೂಡ ನಡೆಸಿದ್ದು ಸರ್ಕಾರಕ್ಕೆ ಈಗಾಗಲೇ ಪ್ರಸ್ತಾವನೆ ಕೂಡ ಸಲ್ಲಿಸಿದೆ. ಶೀಘ್ರವಾಗಿ 8 ತಾಲೂಕುಗಳಲ್ಲಿ ಸ್ಟೆಮಿ ಯೋಜನೆ ಜಾರಿ ಆಗಬೇಕು ಎಂಬಂತ ನಿಟ್ಟಿನಲ್ಲಿ ಇಲ್ಲಿನ ಸಾರ್ವಜನಿಕರು ಕೂಡ ಆಗ್ರಹವನ್ನು ಮಾಡಿದ್ರು. ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಜಾರಿ ಮಾಡ್ತೀವಿ ಎಂಬಂತ ಹೇಳಿಕೆನ ನಿನ್ನೆ ಉಸ್ತುವಾರಿ ಸಚಿವ KN ರಾಜಣ್ಣನವರು ಕೊಟ್ಟಿದ್ರು. ಅದೇ ರೀತಿಯಲ್ಲಿ ಯಾವ ಶಾಲಾ ಮಕ್ಕಳಿಗೆ ಆಗಿರ್ಬೋದು, ಕಾಲೇಜು ಮಕ್ಕಳಿಗೆ ಆಗಿರೋ 15 ದಿನಗಳ ಒಳಗಾಗಿ ಆರೋಗ್ಯ ತಪಾಸಣೆಯನ್ನು ಕೂಡ ನಡೆಸ್ತೀವಿ ಎಂಬಂತ ಮಾಹಿತಿಯನ್ನ ರಾಜಣ್ಣನವರು ಕೊಟ್ಟರು. ಈ ಸಭೆಯಲ್ಲಿ ಮುಖ್ಯವಾಗಿ ಚರ್ಚೆ ಆಗಿರ್ತಕ್ಕಂಥ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಏನು ಯಾರಿಗೆ ಆದ್ರೂ ಕೂಡ ಪ್ರಾಥಮಿಕವಾಗಿ ಎದೆನೋ ಬಂದ್ರೆ ಅವರೆಲ್ಲರೂ ಕೂಡ ಚಿಕಿತ್ಸೆಯನ್ನ ನೀಡಲಿಕ್ಕೆ ಹಾಸನ ಏಮ್ಸ್ ಆಸ್ಪತ್ರೆಯವರು ಸನ್ನದ್ಧರಾಗಿರ್ಬೇಕು ಎಂಬ ಸೂಚನೆಯನ್ನು ಕೂಡ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ರಾಜಣ್ಣ ಕೊಟ್ಟಿರ್ತಕ್ಕಂಥದ್ದು. ವರುಣ್.
ಎಸ್, ಥ್ಯಾಂಕ್ ಯು ಕೃಷ್ಣಮೂರ್ತಿ ಡೀಟೇಲ್ಸ್ಗೆ. ಹಾಸನದ ಕಥೆಯಾದ್ರೆ ಇನ್ನು ತುಮಕೂರಲ್ಲೂ ಕೂಡ ಇವತ್ತು ಹೃದಯಾಘಾತಕ್ಕೆ ಇಬ್ಬರು ಬಲಿಯಾಗಿದ್ದಾರೆ. 31 ವರ್ಷದ ಜಯಂತ್, 52 ವರ್ಷದ ಶ್ರೀಧರ್ ಅನ್ನುವಂಥ ವ್ಯಕ್ತಿ ಬಲಿಯಾಗಿರು ಹಾರ್ಟ್ ಅಟ್ಯಾಕ್ಗೆ. ಹೃದಯಾಘಾತಕ್ಕೆ ತುಮಕೂರಲ್ಲೂ 2 ಬಲಿ. ಇವತ್ತು ತುಮಕೂರು ನಗರದ ಹನುಮಂತಪುರದಲ್ಲಿ ನಡೆದಂತಹ ಘಟನೆ. ರಾತ್ರಿ ಮನೆಯಲ್ಲಿ ಮಲಗಿದಂತಹ ಸಂದರ್ಭದಲ್ಲಿ ಜಯಂತ್ಗೆ ಎದೆನೋವು ಕಾಣಿಸಿಕೊಳ್ಳುತ್ತೆ. ತಕ್ಷಣವೇ ಅವರನ್ನ ತುಮಕೂರು ನಗರದ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಮಾರ್ಗ ಮಧ್ಯೆನೇ ಜಯಂತ್ ಸಾವನ್ನಪ್ಪಿದ್ದಾರೆ. ಇನ್ನು ಮತ್ತೊಬ್ಬ ವ್ಯಕ್ತಿ ಶ್ರೀಧರ್ಗೆ ಎದೆನೋವು ಕಾಣಿಸಿಕೊಳ್ತು, ಕುಸಿದು ಬಿದ್ದು. ತಕ್ಷಣವೇ ಆದರ್ಶ ಫೋರ್ಟಿಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿತ್ತು. ವೈದ್ಯರು ಕೂಡ ಪರೀಕ್ಷೆಯನ್ನ ನಡೆಸಿದರು. ಹೃದಯಾಘಾತದಿಂದ ಸಾವು ಅಂತ ವೈದ್ಯಾಧಿಕಾರಿಗಳು ಡಾಕ್ಟರ್ಸ್ ಅದನ್ನ ಹೇಳಿದ್ರು, ಸ್ಪಷ್ಟಪಡಿಸಿದ್ರು. ಆದರ್ಶ ಫೋರ್ಟಿಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು ಅನ್ನುವಷ್ಟರಲ್ಲಿ ತೀವ್ರ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತ ಡಿಕ್ಲೇರ್ ಮಾಡಿದ್ರು. ತುಮಕೂರಲ್ಲಿ ಇವತ್ತು ಹಾರ್ಟ್ ಅಟ್ಯಾಕ್ ಕಾರಣದಿಂದ ಸಾವನ್ನಪ್ಪಿದಂತಹ ಫೋಟೋ ಇದೆ. ಮನೆ ಕಂತೀನಿ ಒಂದು ಸ್ವಲ್ಪ ಎದೆ ಉರಿ ಅಂತ ಅಂತಿದ್ರು. ಎದೆ ಉರಿ ಅಂತ ಊಟಕ್ಕೆ ಮನೆ ಕಂಡ್ರು. ಮನೆ ಕಂತೀನಿ ಒಂದು ಸ್ವಲ್ಪ ಹೊತ್ತು ಅಡುಗೆ ಮಾಡೋದು ಬೇಗ ಅಂತ ಹೇಳಿದ್ರು ಅಮ್ಮಂಗೆ. ನಂಗೆ ಹೇಳ್ಬಿಟ್ಟು ಹಿಂಗೆ ಬತ್ತಿದ್ದೆ. ಆಮೇಲೆ ಬತ್ತಿರ್ಬೇಕು ಜೋರಾಗಿ ಉಸಿರುತ್ತಾ ಅಂತಿದ್ರು. ಫುಲ್ ಜೋರಾಗಿ ಉಸಿರುತ್ತಾ ಅಂತಿದ್ರು. ಇಲ್ಲೆಲ್ಲ ನಾಲ್ಗೆ ಹಿಂಗೆ ಆಗ್ಬಿಟ್ಟಿತ್ತು. ಆಮೇಲೆ ನಾನು ಎದೆ ಎಲ್ಲ ಹಿಂಗೆ ಹಿಡ್ಕೊಂಡು ಪ್ರೆಸ್ ಮಾಡಿದೆ ಜೋರಾಗಿ. ಆಮೇಲೆ ತಮ್ಮಯ್ಯ ಆಸ್ಪತ್ರೆಗೆ ಹೋದೆ. ತಮ್ಮಯ್ಯ ಆಸ್ಪತ್ರೆ ಬೆಡ್ ಮೇಲೆ ಮನಗಿಸಿದ್ರು. ಅವ್ರು ಯಾರೋ ಬಂದು ಡಾಕ್ಟ್ರ್ ಇಲ್ಲ ಅಂತಂದರು. ಇಲ್ಲ ಬತ್ತೆ ಮಾಡಿರ್ತಂದ್ರೆ ಎಕ್ವಿಪ್ಮೆಂಟ್ಸ್ ಇಲ್ಲ ಅಂತಂದರು. ತಿರ್ಗಾ ಅಲ್ಲಿಂದ ಆಟೋಗೆ ಹಾಕೊಂಡು ತಿರ್ಗಾ ಆದರ್ಶ್ ನರ್ಸಿಂಗ್ ಹೋದ್ವಿ. ಆದರ್ಶ್ಗೆ ಹೋದ್ವಿ. ಅಲ್ಲಿ ಯಾರೋ ಇದ್ರೇನೋ. ಆಮೇಲೆ ಎದೋಳಪ್ಪ ಅಂತ ನಾನು ಹಿಂಗೆ ಅಂತ ಇದ್ದೀನಿ. ಇಲ್ಲ ಬಿಡಪ್ಪ ಹೋದ್ರು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಹಾರ್ಟ್ ಅಟ್ಯಾಕ್ಗೆ ಯಾವುದೇ ರೀತಿಯಾದಂಥ ಏಜ್ ಲಿಮಿಟ್ ಇಲ್ಲ ಅಂತ ವೈದ್ಯರು ಪದೇ ಅದನ್ನು ಹೇಳ್ತಾನೆ ಇದ್ದಾರೆ. ಎಸ್ಪೆಷಲಿ ಇತ್ತೀಚೆಗೆ ಆಗ್ತಾ ಇರುವಂಥ ಈ ಪ್ರಕರಣಗಳಲ್ಲಿ ಅದು ಸಾಬೀತಾಗ್ತಾನೆ ಇದೆ. ತುಮಕೂರಲ್ಲೂ ಕೂಡ ಅದು ಆಗಿರೋದನ್ನು ನೋಡ್ತಾ ಇದ್ದೀವಿ ನಾವು. ಸೊ ಈ ಇಬ್ಬರು ವ್ಯಕ್ತಿಗಳ ಹೆಲ್ತ್ ಹಿಸ್ಟ್ರಿ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಕ್ಕಿದೆಯಾ? ಹಾರ್ಟ್ಗೆ ಸಂಬಂಧಪಟ್ಟಂತ ಕಾಯಿಲೆ ಏನಾದರೂ ಇತ್ತಾ, ಹೇಗೆ? ಅರುಣ್, ಈಗ ನಮಗಿರೋ ಮಾಹಿತಿ ಪ್ರಕಾರ ಈಗ ತುಮಕೂರು ಜಿಲ್ಲೆ DHO ಕೊಟ್ಟಿರೋ ಮಾಹಿತಿ ಪ್ರಕಾರ, ಜೊತೆಗೆ ಅವರ ಕುಟುಂಬಸ್ಥರು ಹೇಳೋ ಪ್ರಕಾರ ಅವರಿಗೆ ಈವರೆಗೂ ಕೂಡ ಯಾವುದೇ ರೀತಿಯಾದಂತ ಹೆಲ್ತ್ ಇಶ್ಯೂಸ್ ಇರಲಿಲ್ಲ. ಜೊತೆಗೆ ಶುಗರ್ BP ಕೂಡ ಆ ಥರದ್ದು ಯಾವ್ದಾದ್ರು ಸಮಸ್ಯೆ ಇರಲಿಲ್ಲ ಅಂತ ಹೇಳಿ ಅವರು ಮನೆಯವರು ಹೇಳ್ತಾ ಇರ್ತಕ್ಕಂಥದ್ದು. ಏನು ಈ ಒಂದು ಹೃದಯಾಘಾತ ಪ್ರಕರಣ ಇದೆ, ನಿನ್ನೆ ಒಂದೇ ಏರಿಯಾದಲ್ಲಿ ಆಗಿರ್ತಕ್ಕಂಥದ್ದು. ತುಮಕೂರು ನಗರದ ಹನುಮಂತ ನಗರ ಏನಿದೆ, ಆ ಒಂದು ಹನುಮಂತ ನಗರದಲ್ಲಿ ಇಬ್ಬರಿಗೂ ಕೂಡ ಅಲ್ಲಿ ಸ್ಥಳೀಯರಿಗೆ ಒಂದು ಹಾರ್ಟ್ ಅಟ್ಯಾಕ್ ಆಗಿರ್ತಕ್ಕಂಥದ್ದು. ಒಬ್ರು ಇನ್ನು 31 ವರ್ಷದ ಜಯಂತ್, ಜೊತೆಗೆ ಶ್ರೀಧರ್ 52 ವರ್ಷದವ್ರಿಗೆ ಆಗಿರ್ತಕ್ಕಂಥದ್ದು. ಒಬ್ರು ಚಿಕನ್ ತಿನ್ನೋಂಗಾಗಿದೆ, ಹೋಗಿ ತಗೊಂಬ ಅಂತ ಹೇಳಿ ಮಗನ್ಗೆ ಹೇಳಿ ಚಿಕನ್ ತರಿಸ್ತಾರೆ. ಇನ್ನೊಬ್ರು ಆ ಮನೆಯಲ್ಲಿ ಓಡಾಡ್ಕೊಂಡು ಅಲ್ಲೇ ಇರ್ತಾರೆ. ಸೊ ಇಬ್ರಿಗೂ ಕೂಡ ಏಕಾಏಕಿ ಒಂದು ಹಾರ್ಟ್ ಅಟ್ಯಾಕ್ ಆಗಿರ್ತಕ್ಕಂಥದ್ದು. ಇಬ್ರು ಕೂಡ ತಕ್ಷಣ ಒಂದೇ ಆಸ್ಪತ್ರೆಗೆ ತುಮಕೂರು ನಗರದ ಆದರ್ಶ ನರ್ಸಿಂಗ್ ಹೋಮ್ಗೆ ಕರೆತಂದು ಕೂಡ ಅಷ್ಟೊತ್ತಿಗೆ ಇಬ್ರು ಕೂಡ ಮಾರ್ಗ ಮಧ್ಯೆ ಸಾವನ್ನಪ್ಪಿರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು ವಿಠಲ್ ಡೀಟೇಲ್ಸ್ಗೆ. ಇನ್ನು ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆ ಕಾರಣವಲ್ಲ, ಸರ್ಕಾರಕ್ಕೆ ವರದಿ ಕೊಟ್ಟಿದೆ ತಾಂತ್ರಿಕ ಸಲಹಾ ಸಮಿತಿ. ರಾಜ್ಯ ಸರ್ಕಾರ ನೇಮಿಸಿದ್ದಂತಹ ಟೆಕ್ನಿಕಲ್ ಟೀಮ್ ಕೊಟ್ಟಂತಹ ವರದಿ ಇದು. ಕೋವಿಡ್ ಲಸಿಕೆಗೂ ಆಗುತ್ತಿರುವಂತಹ ಈ ಬೆಳವಣಿಗೆಗೂ, ಅಂದ್ರೆ ಹಾರ್ಟ್ ಅಟ್ಯಾಕ್ ಪ್ರಕರಣಗಳಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ವರದಿಯನ್ನು ಕೊಡಲಾಗಿದೆ. ವಿಕಾಸಸೌಧದಲ್ಲಿ ನಡೆದಂತಹ ಸಭೆಯಲ್ಲಿ ರಿಪೋರ್ಟ್ ನೀಡಲಾಗಿದೆ ಸರ್ಕಾರಕ್ಕೆ. ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದ ಸಭೆ ಇದು. ತಾಂತ್ರಿಕ ಸಲಹಾ ಸಮಿತಿ ಕೊಟ್ಟಿದ್ದಂಥ ವರದಿ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆ ವರದಿಯ ಸಾಧಕ ಬಾಧಕಗಳ ಬಗ್ಗೆ ಸಹಜವಾಗಿ ಚರ್ಚೆಯನ್ನ ಮಾಡಲಾಗಿದೆ. ವಿಕಾಸಸೌಧದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ಈ ಒಂದು ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ನಮ್ಮಲ್ಲಿ ಹೆಚ್ಚಾಗಿ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಆಗಿದೆ. ಬೇರೆ ಬೇರೆ ಕಾರಣಗಳಿಂದ ಮಧುಮೇಹ ಜಾಸ್ತಿ ಆಗಿದೆ, ರಕ್ತದ ಒತ್ತಡ ಜಾಸ್ತಿ ಆಗಿದೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ, ಹಾಗೂ ಒಬೆಸಿಟಿ ಜಾಸ್ತಿ ಆಗಿದೆ. ಅಂದರೆ ಎಲ್ಲೋ ಒಂದು ಕಡೆ ಈ ಕೋವಿಡ್ ಇಂದ ಬಳಲಿದವರು ಆಗ ಬೇರೆ ಬೇರೆ ಕಾರಣಗಳಿಂದ ಆ ಟೈಮ್ನಲ್ಲಿ ಸ್ಟೀರಾಯ್ಡ್ಸ್ ಔಷಧಿ ತಗೋತಾ ಇದ್ದರು, ಅವರಿಗೆ ಸ್ಟ್ರೆಸ್ ಇರ್ತಾ ಇತ್ತು. ಹಾಗೂ ಇದು ಮಲ್ಟಿ ಸಿಸ್ಟಮ್ ಡಿಸೀಸ್, ಅಂದರೆ ಇಡೀ ದೇಹದಲ್ಲಿ ನಮ್ಮ ಪ್ಯಾಂಕ್ರಿಯಸ್ನಲ್ಲಿರ್ತಕ್ಕಂಥ ಬೀಟಾ ಸೆಲ್ ಫಂಕ್ಷನ್ ಮೇಲೆ ಮಾಡಿ ಡಯಾಬಿಟಿಸ್ ಅನ್ನೋದು ಬರ್ತಾ ಇತ್ತು. ಆಮೇಲೆ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ, ಆಗ ಅವರೆಲ್ಲ ವರ್ಕ್ ಫ್ರಮ್ ಹೋಮ್ ಅನ್ನೋದಿದ್ರು. ಈ ಎಲ್ಲ ಬೇರೆ ಬೇರೆ ಕಾರಣಗಳಿಂದ ನಮ್ಮ ಅಬ್ಸರ್ವೇಷನ್ ಜೊತೆಗೆ ಬೇರೆ ನಿಯತಕಾಲಿಕೆಗಳಲ್ಲಿ ವಿಜ್ಞಾನ ನಿಯತಕಾಲಿಕೆಗಳಲ್ಲೂ ಸಹ ಈ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಆಗಿದೆ. ಅದು ಬಹಳ ಕಾರಣ ಇರ್ಬೋದು ಅಂತ. ಕೆಲವು ತಿಂಗಳ ಹಿಂದೆ ಮಾನ್ಯ ಮುಖ್ಯಮಂತ್ರಿಯವರು ಈ
ಹಠಾತ್ ಸಾವುಗಳೇನಾಗ್ತಾ ಇದೆ ಅದರ ವಿಚಾರದಲ್ಲಿ ಒಂದು ವರದಿಯನ್ನು ನೀಡಬೇಕು, ಸಂಶೋಧನೆ ಮಾಡಬೇಕು ಅಂತ ಹೇಳಿ ಆದೇಶ ಮಾಡಿದರು. ಕೋವಿಡ್ ಬಂದ ನಂತರ ಕೋವಿಡಲ್ಲಿ ಯಾರ್ಯಾರಿಗೆ ಕೋವಿಡ್ ಆಗಿತ್ತು ಅವರಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚು ಈ ಹೃದಯಘಾತಗಳು ಮತ್ತು ಈ ಥರ ಒಂದು ಕಾಯಿಲೆಗಳು ಬರುವಂಥದ್ದು ಹೆಚ್ಚಾಗಿರುವಂಥದ್ದು ಕಂಡು ಬಂದಿದೆ. ಕೋವಿಡ್ ಲಸಿಕೆಯಿಂದ ಅಲ್ಲ, ಕೋವಿಡಿಂದ ಅದು ಆಗಿರುವಂಥದ್ದು. ಯಾರ್ಯಾರಿಗೆ ಹೃದಯಾಘಾತ ಆಗಿತ್ತು ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಧುಮೇಹ ಇರತಕ್ಕಂಥವ್ರಾಗಿದ್ದರು. ಹೆಚ್ಚು ಜನರಿಗೆ ರಕ್ತದ ಒತ್ತಡ ಹೆಚ್ಚಾಗಿತ್ತು, ಒಬೆಸಿಟಿ ಅಂತ ಹೇಳ್ತೀವಿ, ದಪ್ಪ ಒಂದು ಶರೀರ ಆಗುವಂಥದ್ದು, ಅದು ಕೂಡ ಹೆಚ್ಚಾಗಿ ಅದು ಒಂದು ಕಾರಣ ಆಗಿತ್ತು. ಸೊ ಈ ಥರ ಬೇರೆ ಬೇರೆ ಫ್ಯಾಕ್ಟರ್ಸ್ ಅವ್ರಿಗೆ ಕಂಡು ಬಂದಿದೆ. ಪ್ರೀತಿ ಮಾಡಿ ಮದುವೆಯಾಗೋದಾಗಿ ಹೇಳಿ ಕೈ ಕೊಟ್ಟಿದ್ದಾನೆ ಒಬ್ಬ ಪ್ರಿಯಕರ. ಈಗ ಪ್ರಿಯಕರನ ಮನೆ ಎದುರಿಗೆ ಆ ಮಹಿಳೆ ಪ್ರತಿಭಟನೆ ಕುಳಿತುಕೊಂಡಿದ್ದಾನೆ. ಏಕಾಂಗಿಯಾಗಿ ಪ್ರತಿಭಟಿಸ್ತಾ ಇದ್ದಾನೆ. ಕೈ ಕೊಟ್ಟಂತಹ ಪ್ರಿಯಕರನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾಳೆ ಆ ಮಹಿಳೆ. ಪ್ರಿಯಕರನ ಮನೆ ಮುಂದೆ ಪ್ರತಿಭಟನೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಶ್ರೀನಿವಾಸಪುರ ಪಟ್ಟಣದಲ್ಲಿ ನಡೆದಂತಹ ಘಟನೆ ಇದು. ಅಮರ್ನಾಥ್ ಅನ್ನುವಂಥ ಆ ವ್ಯಕ್ತಿಯ ಮನೆ ಮುಂದೆ ಮಹಿಳೆ ಧರಣಿಗೆ ಕುಳಿತುಕೊಂಡಿರುವುದು. ಸದ್ಯ 5 ತಿಂಗಳು ಗರ್ಭಿಣಿಯಾಗಿದ್ದಾಳೆ ಮಹಿಳೆ. ಮದುವೆಗೆ ನಿರಾಕರಣೆ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಅವರ ಫೋಟೋ ಹಿಡಿದು ಆ ಯುವಕನ ಮನೆ ಮುಂದೆ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ, ಪ್ರತಿಭಟಿಸಲಾಗ್ತಾ ಇದೆ. ಪ್ರತಿಭಟನೆಯ ದೃಶ್ಯ ಇದು ಒಂದು ಕಡೆ. ಮತ್ತೊಂದು ಕಡೆ ಅವರಿಬ್ಬರ ಫೋಟೋಸ್ಗಳನ್ನು ನೋಡ್ತಾ ಇದ್ವಿ. ಶ್ರೀನಿವಾಸಪುರ ತಾಲೂಕಿನ ತಿಮ್ಮಸಂದ್ರ ಗ್ರಾಮದ ಮಹಿಳೆ ಬೆಂಗಳೂರಲ್ಲಿ ಗಂಡ ಹರೀಶ್ ಜೊತೆಗೆ ವಾಸ ಇದ್ದಂಥ ಸಂದರ್ಭದಲ್ಲಿ ಗಂಡನ ಸ್ನೇಹಿತ ಅಮರ್ನಾಥ್ ಪರಿಚಯ ಆಗಿತ್ತು. ಆ ಪರಿಚಯ ಪ್ರೀತಿಗೆ ತಿರುಗಿತ್ತು. ಅಮರ್ನಾಥ್ಗಾಗಿ ಗಂಡನನ್ನ ಬಿಟ್ಟು ಬಂದಿದ್ಲು ಈ ಮಹಿಳೆ. ಕಳೆದ 3 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ರು. ಇದೀಗ ಸಂಯುಕ್ತ 5 ತಿಂಗಳ ಗರ್ಭಿಣಿ. ಈ ಹಿನ್ನೆಲೆಯಲ್ಲಿ ಆತ ಅಮರ್ನಾಥ್ ಪ್ರೀತಿ ಮಾಡಿದಂಥ ವ್ಯಕ್ತಿ ಆಕೆಯನ್ನು ನಿರಾಕರಿಸ್ತಾ ಇದ್ದಾನೆ. ಮದುವೆ ಆಗಲ್ಲ ಅಂತ. ಮದುವೆ ಮಾಡಿಕೊಳ್ಳೋದಕ್ಕೆ ಅಮರ್ನಾಥ್ ನಿರಾಕರಣೆ ಹಿನ್ನೆಲೆಯಲ್ಲಿ ಈಗ ನ್ಯಾಯಕ್ಕಾಗಿ ಆ ಮಹಿಳೆ ಆತನ ಮನೆ ಮುಂದೆ ಪ್ರತಿಭಟನೆಗೆ ಕುಳಿತುಕೊಂಡಿದ್ದಾಳೆ. ಫಸ್ಟ್ ನನಗೊಂದು ಮದುವೆ ಆಗಿತ್ತು. ಮದುವೆ ಆಗಿ ಒಂದು ಮಗು ಇದೆ ಅಣ್ಣ. ಇವರು ನಮ್ಮ ಹಸ್ಬೆಂಡಿಂದ ಪರಿಚಯ, ಇವ್ರ ಫ್ಯಾಮ್ಲಿ ಎಲ್ಲ ಸೇರಿ ನನಗೆ. ಇವನು ನನಗೆ ನಂಬಿಸಿ ಎಲ್ಲೋ ಕರ್ಕೊಂಡೋಗಿ ಎಲ್ಲೋ ಹೋಗಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ನನಗೆ ಲೈಂಗಿಕವಾಗೆಲ್ಲ ಯೂಸ್ ಮಾಡಿಕೊಂಡು ನನಗೆ ಬಲವಂತದಿಂದ ಮಾಡಿ ಕರ್ಕೊಂಡು ಬಂದು ತಿರ್ಗಿ ಮನೇಲಿ ಬಿಟ್ಟು ಮತ್ತು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನನಗೆ ನನ್ನ ಜೊತೆ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು 2 ವರ್ಷ ಯೂಸ್ ಮಾಡ್ಕೊಂಡವಣ. ಮತ್ತು ನನ್ನ ಕೈಲಿ ಆಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಹೇಳ್ಬಿಟ್ಟೆ ನಾನು ಫಸ್ಟ್ ಹಸ್ಬೆಂಡ್ಗೆ. ಅವ್ರಿಗೆಲ್ಲ ಗೊತ್ತಾದಮೇಲೆ ನಾನು ಇವರಿಂದ ಪ್ರೆಗ್ನೆನ್ಸಿ ಅಂತ ಹೇಳ್ಬಿಟ್ಟು ಗೊತ್ತಾದಮೇಲೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ವಿ. ಇಲ್ಲಿ ಸ್ಟೇಷನಲ್ಲಿ ರಾಜಿ ಮಾಡಿಬಿಟ್ಟು ಸರಿ ಆಯಿತು ಅಂತ ಹೇಳಿಬಿಟ್ಟು ಕರ್ಕೊಂಡೋಗಿ ಅವ್ನು ಮದುವೆ ಮಾಡಿಕೊಂಡು ಕೋಲಾರಲ್ಲಿ ಮನೆ ಮಾಡಿ ಇಟ್ಕೊಂಡಿದ್ನಲ್ಲ. ಮನೆ ಮಾಡಿ ಇಟ್ಕೊಂಡ್ಮೇಲೆ ಇವಾಗ ನನಗೆ ಬೇಡ ಅಂತ ಹೇಳಿಬಿಟ್ಟು ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾನೆ ಇವರಮ್ಮ. ಭದ್ರಾ ನದಿಯ ಸೇತುವೆ ಶಿಥಿಲವಾಗಿದೆ ಅಂತ ವರದಿ ನೀಡಿ ದಶಕವೇ ಆಯಿತು. ಹೊಸ ಸೇತುವೆ ಕಾಮಗಾರಿ ಶುರು ಮಾಡಿ 10 ವರ್ಷ ಆಯಿತು. ಆದರೆ ಇದುವರೆಗೂ ಹೊಸ ಬ್ರಿಡ್ಜ್ನ ಕಾಮಗಾರಿ ಮುಗಿದಿಲ್ಲ. ಇನ್ನೂ ಬ್ರಿಟಿಷರು ಕಟ್ಟಿದ್ದ ಡೇಂಜರ್ ಸೇತುವೆ ಮೇಲೆ ಜನ ಓಡಾಡುವಂತಾಗಿದೆ. ಒಂದು ವೇಳೆ ಈ ಸೇತುವೆ ಕುಸಿದು ಬಿದ್ದರೆ ಶೃಂಗೇರಿ, ಹೊರನಾಡು, ಕಳಸ ಸೇರಿದಂಗೆ ಹಲವು ಸ್ಥಳಗಳಿಗೆ ಸಂಪರ್ಕ ಬಂದ್ ಆಗುತ್ತೆ. ಈ ಸಮಸ್ಯೆ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ನೋಡಿ. ನಿಮ್ಮ ಮನೆ ಬಾಗಿಲಿಗೂ ನ್ಯೂಸ್ 18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ, ನಿಮ್ಮ ಸಮಸ್ಯೆಗೆ ಧ್ವನಿಯಾಗೋದಕ್ಕೆ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ, ಈ ಮೂಲಕವಾಗಿ ನಿಮ್ಮ ಊರಿನಲ್ಲಿ ಆಗಬೇಕಾದಂತಹ ಅಭಿವೃದ್ಧಿ ಹಾಗೂ ಬೆಳವಣಿಗೆಯನ್ನು ಕಾಣುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ಇವತ್ತು ನಾನು ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲ್ಲೂಕಿನ ಬಾಳೆಹೊನ್ನೂರಿಗೆ ಬಂದಿದ್ದೀನಿ. 1893ರಲ್ಲಿ ಬ್ರಿಟಿಷರ ಕಾಲದಲ್ಲಿ ಕಟ್ಟಿರುವಂಥ ಸೇತುವೆ ಶಿಥಿಲದ ಹಂತಕ್ಕೆ ತಲುಪಿದೆ. ಇದೇ ಕಾರಣಕ್ಕೋಸ್ಕರ 2016ರಲ್ಲಿ ಮತ್ತೊಂದು ಸೇತುವೆಯನ್ನು ಕಟ್ಟೋಕೆ ಅಂತ ಹೇಳಿಬಿಟ್ಟು ಕೋಟ್ಯಾಂತರ ರೂಪಾಯಿ ಬಿಡುಗಡೆ ಕೂಡ ಆಗಿತ್ತು. 8 ವರ್ಷದಿಂದಲೂ ಕೂಡ ಅಷ್ಟೇ ಹೊಸ ಸೇತುವೆ ಕಟ್ಟೋದಕ್ಕೂ ಕೂಡ ಆಗಿಲ್ಲ. ಆ ಹೊಸ ಸೇತುವೆನೇ ಶಿಥಿಲ ಹಂತ ತಲುಪುವಂಥ
ಸ್ಥಿತಿಗೆ ಬಂದಿದೆ ಅನ್ನುವಂಥ ಒಂದು ಮಾತನ್ನು ಈ ಬಾಳೆಹೊನ್ನೂರಿನ ಜನರು ಹೇಳ್ತಾ ಇರುವಂಥದ್ದು. ಒಂದು ವೇಳೆ ಏನಾದರೂ ಈ ಸೇತುವೆಗೆ ಏನಾದರೂ ಡ್ಯಾಮೇಜ್ ಆಯಿತು ಅಂತಂದರೆ ಬೆಂಗಳೂರಿನಿಂದ ಶೃಂಗೇರಿಗೆ ಹೋಗುವಂತಹ ರೋಡ್ ಕೂಡ ಅಷ್ಟೇ ಬ್ಲಾಕ್ ಆಗುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಹಾಗಾದರೆ ಯಾಕೆ ಈ ಒಂದು ಸೇತುವೆ ಅನ್ನುವಂಥದ್ದು ಶಿಥಿಲಾವಸ್ಥೆಗೆ ತಲುಪ್ತಾ ಇದೆ, ಜೊತೆಗೆ ಯಾಕೆ ಮಂದಗತಿಯಲ್ಲಿ ಕಾಮಗಾರಿ ಆಗ್ತಿದೆ ಅನ್ನೋದ್ರ ಬಗ್ಗೆ ಬಾಳೆಹೊನ್ನೂರಿನ ಜನ ಇದ್ದಾರೆ, ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಸರ್, 1893ರಲ್ಲಿ ಕಟ್ಟಿರುವಂಥ ಸೇತುವೆ ಶಿಥಿಲ ಹಂತಕ್ಕೆ ಹೋಗ್ತಿದೆ ಅಂತೇಳಿ ಹೊಸ ಸೇತುವೆ ಕಟ್ಟೋದಕ್ಕೆ ರೆಡಿ ಆಗ್ತಾರೆ. 8 ವರ್ಷ ಆಯಿತು, ಇನ್ನೂ ಕೂಡ ಅಷ್ಟೇ ಕಾಮಗಾರಿ ಅನ್ನುವಂಥದ್ದು ಮಂದಗತಿಯಲ್ಲಿ ಸಾಗ್ತಿದೆ. ಯಾಕೆ ಅಂತ ಸರ್, ಒಮ್ಮೆ ಅನಂತಕುಮಾರ್ ಅವರು ಬಾಳೆಹೊನ್ನೂರಿಗೆ ಬಂದಾಗ ಇಲ್ಲಿ ನಾವು ಆವಾಗ ಜೀವರಾಜ್ ಅವರು MLA ಆಗಿದ್ದರು. ಆವಾಗ ಅವರು ಕೇಳಿದಂಥ ಇದು ಆ ಟೈಮಲ್ಲಿ ಈ ಒಂದು ಸೇತುವೆ ಶಾಂಕ್ಷನ್ ಆಯಿತು. ಇದು ಮತ್ತು NRಪುರದ 2 ಸೇತುವೆಗಳು. ಅದರಲ್ಲಿ ಕೆಲಸಗಳ ಪ್ರಾರಂಭ ಸ್ಟಾರ್ಟ್ ಆಯಿತು, ಇದು ಗುದ್ಲಿ ಪೂಜೆನೂ ಆಯಿತು. ಆದರೆ ಇವತ್ತಿನ ತನಕ ಕೆಲಸಗಳು ಆಗಿಲ್ಲ. ಯಾಕಂದರೆ ವರ್ಷ ಒಂದು ಸಣ್ಣ ಪ್ಯಾಚಸ್ ಮಾಡಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಯಾವುದೇ ಒಂದು ಸ್ಲ್ಯಾಬ್ ಮನೆ ಮಾಡೋದು ಸಮೇತ ಒಂದೇ ಸತಿ ಪೂರೈಸ್ತಾರೆ. ಇದಂಗಲ್ಲ. ಈ ಕಳಪೆ ಕಾಮಗಾರಿಯಿಂದ 100% ಕಳಪೆ ಕಾಮಗಾರಿ. ಯಾಕಂದರೆ ಇದು KRDCL ಅವರು ಮಾಡ್ತಾ ಇರುವಂಥ ಕೆಲಸ. ಇದು KRDCL ಅವರಿಗೆ ನಾನು ಸುಮಾರು ಸತಿ ಫೋನ್ ಮಾಡಿ ಕೇಳಿದ್ದೆ. ಆವಾಗ ಅವ್ರು ಏನು ಹೇಳ್ತಾರೆ, ಅನ್ಲಿಮಿಟ್ ದುಡ್ಡು ಇಟ್ಟಿದ್ದೀವಿ ಅಂತ. ಅದಕ್ಕೆ ಇವತ್ತು ಕೇಳಿದಾಗ 19 ಕೋಟಿ ಸ್ಯಾಂಕ್ಷನ್ ಆಗಿದೆ ಅಂತಾರೆ. 19 ಕೋಟಿ ಸ್ಯಾಂಕ್ಷನ್ ಆಗಿದ್ದ ದುಡ್ಡು ಎಲ್ಲೋಯ್ತು? ಯಾಕೆ ಈ ಕೆಲಸಗಳನ್ನು ಪೆಂಡಿಂಗ್ ಆಗ್ತಾ ಇದೆ? ಯಾಕಂದರೆ ದಿನ ಇಡೀ ನಮ್ಮ ಕ್ಷೇತ್ರ ಶಾಸಕರು ಗೆದ್ದು 7-7.5 ವರ್ಷ ಆಯಿತು. ಅವರು ಇದೇ ರಸ್ತೆಯಲ್ಲೇ ಓಡಾಡ್ತಾ ದಿನ. ಅವರು ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಯಾಕೆ ಜನಪ್ರತಿನಿಧಿಗಳು ಅಂಥದ್ನೆಲ್ಲ ನೋಡಬೇಕಲ್ವಾ? ಅದು ನೋಡಿ ಕೆಲಸ ಆಗಬೇಕು. ಇವ್ರು ಹೇಳ್ತಾ ಇದ್ರು ಸರ್, 19 ಕೋಟಿ ರೂಪಾಯಿ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ, ಅದು ಎಷ್ಟೇ ಆದರೂ ಕೂಡ ಅಷ್ಟೇ ರೆಡಿ ಮಾಡೋದಕ್ಕೆ ನಾವು ತಯಾರಿದ್ದೀವಿ ಅಂತಾರೆ. ಅಂದರೆ ದುಡ್ಡಿನ ಕೊರತೆ ಇಲ್ಲ ಅನ್ನೋವಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಹಾಗಾದರೆ ಯಾಕೆ 8 ವರ್ಷ ಆದರೂ ಕೂಡ ಅಷ್ಟೇ ಹೊಸ ಸೇತುವೆ ನಿರ್ಮಾಣಕ್ಕೆ ಮಾಡೋಕ್ಕಾಗ್ತಿಲ್ಲ ಅಧಿಕಾರಿಗಳಿಗೆ? ಅದು ಈಗ ನಾವು ಓದ್ಸಲ ಇದರಲ್ಲೂ ಇಲ್ಲಿ ಹೋಗಿ ಎಲ್ಲ ಕಡೆ ನೀವು ಈಗ ಬಂದರೂ ಅಲ್ಲೇ ನೀವೇ ನೋಡ್ಬೋದು. ಎಲ್ಲ ರಾಡು ಅದ್ರದ್ದು ಇದು ಎಲ್ಲನೂ ತುಕ್ಕಿಡ್ದು ಹೋಗಿದೆ. ನೀರಲ್ಲಿ ಎಷ್ಟು ಬಿದ್ದಿದೆ ಅಂತ ನೀವು ಈಗ ಬಂದರೆ ನಿಮ್ಮ ಕಣ್ಣು ಮುಂದೆನೇ ನೋಡ್ಬೋದು. ಅಷ್ಟು ತುಕ್ಕಿಡ್ದು ಹೋಗಿದೆ. ಕೆಲವು ಸಾಮಾನು ಎಲ್ಲೂ ಹೋಗಿದೆ ಅಂತಲೇ ಗೊತ್ತಿಲ್ಲ. ಇದನ್ನು ನೋಡ್ಕೊಳ್ಳೋರು ಯಾರು ಅಂತಲೂ ಗೊತ್ತಿಲ್ಲ. ಅಷ್ಟು ಸಾಮಾನುಗಳಿದೆ. ಅದಕ್ಕೊಬ್ಬ ವಾಚ್ಮೇನ್ ಆಗಲಿ ಏನೂ ಇಲ್ಲ. ಯಾರ್ಯಾರೋ ತೊಗೊಂಡು ಹೋಗ್ತಿದ್ದಾರೆ. ನಾವು ಇದೇ ಇವ್ರಿಗೆ ಗೊತ್ತು, ಪತ್ರಕರ್ತರಿಗೆ. ನಾವು ಒಂದ್ಸಲಿ ಗಾಣ ಆಗ್ತಾ ಕೂತಿದ್ದೆ, ಒಂದು 4-5 ದೊಡ್ಡದು ರಾಡುಗಳನ್ನು ತಗೊಂಡೋದ್ರು. ನಾವು ಅಲ್ಲಿ ಹೋಗಿ ಹಿಡಿದಿದ್ವಿ. ಅಲ್ಲೇ ಹಾಕಿ ಹೋಗಿದ್ದಾರೆ. 7 ಅಲ್ಲೇ ಇದೆ. ರಾತ್ರಿ ಹೊತ್ಕೊಂಡು ಹೋಗ್ತಾರೆ. ಇದು ನೋಡ್ಕೊಳ್ಳೋಕೆ ಯಾರು ಇಲ್ಲ. ಇವರು ಯಾರೋ ಇರ್ತಾರೆ, ಒಂದು ವಾರ ಕೆಲಸ ಮಾಡ್ತಾರೆ, ಮತ್ತೆ ಇಲ್ಲಿ ಇರೋದೇ ಇಲ್ಲ ಯಾರನ್ನು. ಈ ಥರ ನಡೀತಾ ಇದೆ ಇದು. ಈ ಸೇತುವೆ ಒಂದು ವೇಳೆ ಏನಾದರೂ ಡ್ಯಾಮೇಜ್ ಆಯಿತು, ವೆಹಿಕಲ್ ಓಡಾಡಕ್ಕೆ ಆಗೋದಿಲ್ಲ ಅಂತಂದರೆ ಏನೆಲ್ಲ ಸಮಸ್ಯೆಗಳು ಉದ್ಭವ ಆಗುತ್ತೆ ಈ ಒಂದು ರಸ್ತೆಯಲ್ಲಿ ಅಂತ? ಅಂದರೆ ಏನೆಲ್ಲ ಸಮಸ್ಯೆ ಅಂದರೆ ಎಲ್ಲ ಥರ ಸಮಸ್ಯೆ ಉದ್ಭವ ಆಗುತ್ತೆ. ಯಾಕಂದರೆ ಇಲ್ಲಿಂದ ಚಿಕ್ಕಮಂಗ್ಳೂರಿಗೆ ಅಥವಾ ಬೆಂಗಳೂರು, ಮೈಸೂರು, ಬೇರೆ ಈಗ ರೋಡ್ಗೆ ಗೊತ್ತು ನಿಮಗೆ ಈ ಪ್ಲೇಸ್ ಎಲ್ಲೆಲ್ಲಿ ಹೋಗುತ್ತೆ ಅಂತ. ಆ ಕಡೆಯಿಂದ ಬರೋರು ಈ ಕಡೆ ಎಷ್ಟು ಟೂರಿಸಂ ಪ್ಲೇಸ್ಗಳಿದಾವೆ ಅಂತಲೂ ಗೊತ್ತು. ಅದ್ರ ಜೊತೆಗೆ ಆ ಭಾಗದ ಜನಗಳಿಗೆ ಇದೇ ಬಾಳೆಹೊನ್ನೂರೇ ಸಿಟಿ. ಒಂದು 5-6 ಕಿಲೋಮೀಟರ್ ಹಳ್ಳಿಗಳಿಗೆಲ್ಲ ಬಾಳೆಹೊನ್ನೂರು ಸಿಟಿ. ಅವ್ರಿಗೆ ಸಿಟಿ ಲಿಂಕ್ ತಪ್ಪೋಗುತ್ತೆ. ಅವ್ರ ವ್ಯವಹಾರಗಳು, ಅವ್ರ ಜೀವನನೇ ಅಸ್ತವ್ಯಸ್ತ ಆಗಿ ಹೋಗುತ್ತೆ. ನೀವು ನೋಡಿ, ಈ ಸೇತುವೆ ಸೈಂಟಿಫಿಕ್ ಆಗಿ ನೋಡ್ಬೇಕು ಅಂದರೆ ಯಾವುದೇ ಒಂದು ಸ್ಟೀಲ್ ಮೆಟೀರಿಯಲ್ ಹಾಕಿ ಮಾಡಿದರೆ ಇಮಿಡಿಯೇಟ್ ಕಂಟಿನ್ಯೂಷನ್ ಮಾಡ್ತೀರಿ. ನೀವು ಹಲವಾರು ನೀವು ತುಂಬ ಕಡೆ ವಿಡಿಯೋ ಮಾಡಿರ್ಬೋದು, ನೋಡಿರ್ಬೋದು ಸ್ಥಳದಲ್ಲಿ. ಆದರೆ ಇಂಥ ಒಂದು ಸೇತುವೆ ಈಗ ನೋಡಿ ನೀವು ಅದನ್ನು ಮುಂದೆ ಅದಕ್ಕೆ ಸಿಮೆಂಟ್ ಮಾಡಿ ಕಂಪ್ಲೀಟ್ ಮಾಡಿದ್ರೆ ಇದು ಹೆಚ್ಚಿಗೆ ವರ್ಷ ಬಾಳಿಕೆ ಬರಲ್ಲ. ಈಗ ಆಲ್ರೆಡಿ ನಮಗೆ ಈಗ ನಮ್ಮ ಕ್ಷೇತ್ರದಲ್ಲಿ ಶಾಸಕರಿಗೆ 7 ವರ್ಷ ಆಗಿದೆ. ಅಭಿವೃದ್ಧಿ ಶೂನ್ಯ ಅಂತ ಯೋಚನೆ ಮಾಡಿ ನಾವೆಲ್ಲ ಕಡೆ ಹೇಳ್ತಾ ಇದೀವಿ. ಆದರೆ ಅಟ್ಲೀಸ್ಟ್ ಈ ರೋಡಲ್ಲಿ ತಿರುಗುವಂಥವ್ರು ಪ್ರತಿಯೊಂದು ರಸ್ತೆ ಬಗ್ಗೆ ಮೂಲವಾಗಿ ನಾಗರಿಕರಿಗೆ ಬೇಕಾಗಿದ್ದು ಸಾರ್ವಜನಿಕ ರಸ್ತೆಗಳು, ಉಳಿದ ಅವಶ್ಯಕತೆಗಳು 1 by 1 ಬೇಕಾಗುತ್ತೆ. ಆದರೆ ಮೂಲವಾಗಿ ಎಲ್ಲರಿಗೂ ಬೇಕಾಗಂಥದ್ದು ಪ್ರತಿಯೊಬ್ಬರಿಗೆ, ಒಬ್ಬ ಕೂಲಿ ಕಾರ್ಮಿಕರಿಂದ ಹಿಡಿದು ಒಬ್ಬ ದೊಡ್ಡ ಸಾಹುಕಾರ ಏನೇ ತಿರುಗಾಟ ವ್ಯವಹಾರ ಮಾಡೋರಿಗೆ ಬೇಕಾದ್ರೆ ಮೂಲ ರಸ್ತೆ ಸೇತುವೆ ಸರಿ ಇಲ್ಲ ಅಂದರೆ ನಮ್ಮ ಜೀವನ ಇಲ್ಲಿ ನಡೆಯೋದು ಕಷ್ಟ. ಈಗ ಪ್ರಾಥಮಿಕ ಹಂತದಲ್ಲಿ 19 ಕೋಟಿ ರೂಪಾಯಿನೂ ರಿಲೀಸ್ ಆಗಿತ್ತಂತೆ. ಈ ಕೆಲಸ ಎಷ್ಟು ನಡೆದಿದೆ? ಹಾಗಾದರೆ ಆ ದುಡ್ಡೆಲ್ಲೋಯ್ತು ಅಂತ? ದುಡ್ಡು ಎಲ್ಲೋಯ್ತು ಅಂತ ಕಾಂಟ್ರಾಕ್ಟ್ನವರು ಮತ್ತು ಇವತ್ತಿನ ಅಧಿಕಾರ ವಹಿಸ ಈ ಭಾಗದ MLAಗಳು ಅವ್ರನ್ನ ಕೇಳಿ ತನಿಖೆ ಮಾಡಿ ದುಡ್ಡು ಎಲ್ಲಿಗೆ ಹೋಗಿದೆ, ಅಥವಾ ಕಾಂಟ್ರಾಕ್ಟರ್ ಮನೆ ಜಲ್ಲಿ ಸೇರಿ ಬಿಲ್ಡಿಂಗ್ ಆಗ್ತಾ ಇದೆಯಾ, ಅವ್ರ ಕೈ ಕೆಳಗಿರೋ ಪುಡಿ ರೌಡಿಗಳ ಕೈಗೆ ಸೇರಿ ಏನಾಗ್ತಿದೆಯಾ ಅನ್ನೋದು ಅದನ್ನ ಈ ಸಂಬಂಧಪಟ್ಟ MLA ಅವರು ತನಿಖೆ ಮಾಡಿ ಹೇಳಬೇಕು. ನಾವೇ ಹೆಂಗೆ ಹೇಳಕ್ಕಾಗುತ್ತೆ ಸರ್? ಇಲ್ಲಿಗೆ ಬರುವಂತ ಮೆಟೀರಿಯಲ್ ಬೇರೆ ಬೇರೆ ಕಡೆ ಹೋಗ್ತಿದೆ ಅನ್ನೋದು. ಮತ್ತಿಲ್ಲ ಅಂದ್ರೆ 8 ವರ್ಷ ಯಾಕೆ ಬೇಕು ಸರ್? ಇದು 19 ಕೋಟಿ ಸ್ಯಾಂಕ್ಷನ್ ಆಗಿರೋ ದುಡ್ಡು ಕಡಿಮೆ ಆದ್ರೂ ಇನ್ನೂ 10 ಕೋಟಿ ಬೇಕು ಅಂದ್ರೂ ಸ್ಯಾಂಕ್ಷನ್ ಮಾಡಿ ಲಿಮಿಟ್ ಇಲ್ದಿರೆ ಹಣ ಸ್ಯಾಂಕ್ಷನ್ ಮಾಡಿರೋಂಥ ಕಾಮಗಾರಿನ ನಮ್ಮಲ್ಲಿ ಹೀಗಾಗುತ್ತೆ ಅಂದರೆ ಅದಕ್ಕೆ ಉತ್ತರ ಯಾರು ಕೊಡಬೇಕು?
8 ವರ್ಷದಲ್ಲಿ ಯಾರು ಅಧಿಕಾರ ಉಪಯೋಗಿಸ್ತಾರೆ ಅವರೇ ಉತ್ತರ ಕೊಡಬೇಕು. ಒಂದು ಮತ್ತು ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಬೇಕಣಬೂರಿಂದ 4 ಕಿಲೋಮೀಟ್ರು ವಾಟಕುಡಿಗೆ ಯಾವುದೇ ರಸ್ತೆಗಳಿಗೆ ಹೋಗಿ ಆಟೋಗಳು ಕೇಳಿದ್ರೆ ಬರೋದಿಲ್ಲ. ಕಾಯಿಲೆ ಎಲ್ಲೊಂದು ಮನೆ ಬಾಗಿಲಲ್ಲೂ ಕಾರ್ ಇದ್ರೂ ಆ ರಸ್ತೆಯಲ್ಲಿ ಬರೋಕ್ಕಾಗಿರೋಂಥ ಹೊಂಡ ಗುಂಡಿಗಳು. ಯಾವಾಗಾದ್ರೂ ನಿಮ್ಮ ಭಾಗದ ಶಾಸಕರು ಹೇಳ್ತಾ ಇದ್ರು ನಿಮ್ಮವರು ಇದೇ ರೋಡಲ್ಲೇ ಓಡಾಡ್ತಿದಾರಂತೆ. ಯಾವಾಗಾದ್ರೂ ಇಳಿದು ಕಾಮಗಾರಿ ಎಲ್ಲಿವರೆಗೂ ಬಂದಿದೆ, ಏನಾಗಿದೆ, ಯಾಕೆ ನಿಂತಿದೆ, ಇದ್ರ ಬಗ್ಗೆ ಏನಾದರೂ ಅವ್ರು ಅವಲೋಕನ ಮಾಡಿದಾರಾ? ಅವರು ಇಷ್ಟವರೆಗೆ ಇದನ್ನು ಕಾಮಗಾರಿ ಬಗ್ಗೆ ನೋಡಿದರೆ ಆಗ್ತಿತ್ತೇನೋ, ಅವ್ರು ನೋಡಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಇಲ್ಲಿ ನಮ್ಮ ಬನ್ನೂರು ಗ್ರಾಮ ಪಂಚಾಯತಿ ಸೇರಿದಂತಹ ಜನ ಇಲ್ಲಿ ವಾಸ ಮಾಡ್ತಿದ್ದಾರೆ ಈ ಸೇತುವೆ ಪಕ್ಕನೇ. ಯಾಕಂದರೆ ಅವರಿಗೆ ಈಗ 2019ರಿಂದನೂ ನಾವು ಇದನ್ನು ಜಾಗ ಕೊಡ್ತೀವಿ, ಅವರಿಗೆ ಮನೆ ಕಟ್ಟಲಿಕ್ಕೆ ಜಾಗ ಕೊಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಆದರೆ ಇನ್ನೂ ಕೊಟ್ಟಿಲ್ಲ. ಏನೋ ಸ್ಯಾಂಕ್ಷನ್ ಆಗಿದೆ ಅಂತ ಎಲ್ಲಾಗಿದೆಯೋ ಏನೋ ಗೊತ್ತಿಲ್ಲ. ಅಲ್ಲಿ ಕೊಡ್ತಾರೆ ಇಲ್ಲಿ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಆದರೆ ಇದುವರೆಗೂ ಅವರಿಗೆ ಯಾವುದೇ ಒಂದು ಅವರಿಗೆ ಮನೆ ಕೊಟ್ಟೇ ಇಲ್ಲ. ಅದೇ ನಮಗೆ ಸಮಸ್ಯೆ. ಮತ್ತು ಅಭಿವೃದ್ಧಿ ಬಗ್ಗೆ ಹೇಳಬೇಕು ಅಂದರೆ ನಮಗೆ ಶಾಸಕರು ನಮ್ಮ ಬನ್ನೂರು ಗ್ರಾಮ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ನಾವು ಅನುದಾನ ಕೇಳಿದ್ವಿ ರಸ್ತೆಗಳಿಗೆ. ಇವಾಗ SC ಕಾಲೋನಿ ನೀರಂತಲಿಗೆ ಒಂದಷ್ಟು ಕೇಳಿದ್ವಿ. ಅವರು ಇಷ್ಟುವರೆಗೂ ನಮಗೊಂದು ಅನುದಾನ ಕೊಟ್ಟಿಲ್ಲ. ಒಂದು ಆಮೇಲೆ ನಮ್ಮ ನೀರಿನ ಸಮಸ್ಯೆನೂ ಇದೆ. ಒಂದು ಕೇಳಿದ್ವಿ, ಆದರೆ ಬೋರ್ ಕೊಟ್ಟಿಲ್ಲ ಅಂತ ನಾನು ಹೇಳಿದ್ರೆ 95 ಕೊಟ್ಟಿದ್ದಾರೆ. ನಮಗೆ ಜನತಾ ಕಾಲೋನಿ ಏನೋ ಒಂದು ಇದಕ್ಕೆ ಬೇಕಿತ್ತು, ಅದಕ್ಕೆ ಅದು ಇದುವರೆಗೂ ಒಂದು ಬಗೆಹರಿಸಲಿಲ್ಲ. ಸುಮಾರು ಎಷ್ಟು ವರ್ಷ ಆಯಿತು ಸರ್ ಈಗ ಈ ಒಂದು ಹೊಸ ಸೇತುವೆ ಕಟ್ತಿದ್ರಲ್ಲ, ಅದು ಸದ್ಯಕ್ಕೆ ನಿಂತಿದೆಯಾ ಅಥವಾ ಕಾಮಗಾರಿ ಅನ್ನುವಂಥದ್ದು ಇನ್ನೂ ಕೂಡ ನಡೀತಾ ಇದೆಯಾ ಹೇಗೆ ಅಂತ? ಇಲ್ಲ ಸದ್ಯಕ್ಕೆ ಇದು ನಿಂತು ಭಾಳ ವರ್ಷ ಆಯ್ತು. ಈಗ 2016ರಲ್ಲಿ ದಿವಂಗತ ಕೇಂದ್ರ ಮಂತ್ರಿಗಳಾದಂಥ ಅನಂತಕುಮಾರ್ ಅವರು ನಮ್ಮ ಬಾಳೆಹೊನ್ನೂರಿಗೆ ಬಂದಾಗ ನನ್ನ ತಾಯಿಯ ತವರೂರು, ಆ ನೆನಪಿಗೋಸ್ಕರ ನಾನೇನಾದರೂ ಈ ಊರಿಗೆ ಮಾಡಬೇಕು ಅಂತ ಹೇಳಿ ಇಲ್ಲಿಂದ ಹೇಳೋದ್ರು. ಕೇವಲ ಇಲ್ಲಿಂದ ಹೇಳಿ ಕಳಸ ಹೋಗಿ ಬರೋದ್ರೊಳಗಡೆ ಕೇವಲ ಒಂದು 42 ಕಿಲೋಮೀಟರ್ ಕ್ರಮಿಸೋದ್ರೊಳಗೆ ಅವರು ಕೇಂದ್ರದಲ್ಲಿ ಸಂಪರ್ಕ ಮಾಡಿ ಈ ಸೇತುವೆನ ನಿರ್ಮಾಣ ಮಾಡೋಕ್ಕೆ ಸ್ಯಾಂಕ್ಷನ್ ಆರ್ಡರ್ನ ಕೊಟ್ಟು ತಕ್ಷಣವೇ ಮಾರನೇ ದಿನವೇ ಎಲ್ಲ ಪತ್ರಿಕೆಗಳು ಬಂದಿತ್ತು. ಅವತ್ತಿಂದ ಇವತ್ತಿನವರೆಗೂ ಇದು ಕುಂಟುತ್ತಲೇ ಸಾಗ್ತಾ ಇದೆ. ಅಲ್ಲ, ಈಗ ಎಷ್ಟು ಆಗಿದೆ ಅಂತ ಕಾಮಗಾರಿ? ಇಲ್ಲ, ಏನು ಒಂದು ಭಾಳ ಅಂದರೆ ಒಂದು 30-35% ಆಗಿರ್ಬೋದು. ಆದಂಥದ್ದೆಲ್ಲದೂ ತುಕ್ಕಿಡ್ದಂಥ ಕಬ್ಬಣನೇ ಹಾಕಿದ್ದಾರೆ ಬಿಟ್ಟರೆ ಅಲ್ಲಿ ಯಾವುದು ಒಳ್ಳೆ ಸ್ಟೀಲನ್ನು ತಂದು ಹಾಕಿಲ್ಲ. ಹಂಗಾಗಿ ಈಗ ನೀವು ಮುಂಚೆ ಬಂದಾಗ ಹೇಳ್ತಾ ಇದ್ರು ಈ ಹಳೆ ಸೇತುವೆ ಏನಿದೆ ಇದರಷ್ಟು ಅದು ಬಾಳಿಕೆ ಬರಲ್ಲ ಅಂತೇಳಿ. ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಮುಂಚೆ ಆ ಸೇತುವೆನೇ ಕುಸಿದು ಹೋಗ್ಬೋದು ಅನ್ನೋ ಒಂದು ತೀರ್ಮಾನ ಜನಗಳಲ್ಲಿ. ಈಗ ಈ ಸೇತುವೆ ಓಡಾಡಕ್ಕೆ ಯೋಗ್ಯವಾಗಿದೆಯಾ? ಇನ್ನು ಎಷ್ಟು ದಿನಗಳ ಕಾಲ ಈ ಸೇತುವೆಯಲ್ಲಿ ಓಡಾಟ ಮಾಡ್ಬೋದು? ಇದೇ ಥರ ಮಲೆನಾಡಲ್ಲಿ ಮಳೆ ಮುಂದುವರೆದ್ರೆ ಕೆಲವೇ ದಿನಗಳಲ್ಲಿ ಈಗಲೇ ಗುಂಡಿ ಬಿದ್ದಿದೆ. ಅದು ನಾವು ವೆಹಿಕಲಲ್ಲಿ ಹೋಗೋತ್ತಿಗೆ ನೀರು ತುಂಬಿರ್ತದೆ, ಆ ಹೊಂಡಕ್ಕೆ ಬೀಳ್ತೀವಿ. ಬೈಕ್ನವ್ರು ಏನಾದ್ರು ಸೈಡಲ್ಲಿ ಹೋದರೆ ಕೆಳಗೆ ಹೊಳೆಗೆ ಬೀಳೋ ಚಾನ್ಸು ಇದೆ. ಇಲ್ಲೀಗ ಕೆಲಸ ಮಾಡ್ತಿದ್ದಾರಲ್ಲ, ಅವ್ರನ್ನ ಯಾವತ್ತಾದ್ರೂ ಹೋಗಿ ಕೇಳಿದ್ದೀರಾ ಯಾವಾಗ ಇದು ಕಂಪ್ಲೀಟ್ ಆಗುತ್ತೆ, ಅಥವಾ ನಿಮ್ಗೆ ಏನಾದ್ರು ಒಂದು ಟೈಮ್ ಲೈನ್ ಕೊಟ್ಟಿದ್ದಾರಾ ಅಂತ ಏನಾದರೂ ಕೇಳಿದ್ದೀರಾ? ಈಗ ಕೆಲಸ ಮಾಡೋರಿಗೆ ಕ್ಲಾರಿಫೈ ಆಗಿಲ್ಲ. ನಾವು ಯಾವತ್ತೇ ಮುಗಿಸ್ಕೊಡ್ತೀವಿ ಅನ್ನೋದು ಅವರಿಗೆ ಗೊತ್ತಿಲ್ಲ. ಯಾಕಂದರೆ ಒಂದು 3 ಜನ 4 ಜನ ಈ ಮನೆ ಕಟ್ಟಕ್ಕೆ ಬಂದಂಗೆ ಒಂದು 4 ಜನ ಬರ್ತಾರೆ, 1 ತಿಂಗಳು ಕೆಲಸ ಮಾಡ್ತಾರೆ ಮತ್ತು ಹೋಗ್ತಾ ಇರ್ತಾರೆ. ಅಷ್ಟೊಂದು ಮಳೆನೂ ಸ್ಟಾರ್ಟ್ ಆಗುತ್ತೆ, ಅವರು ಮಾಯ ಆಗ್ತಾರೆ. ಈ ಕಡೆ ಶಾಸಕರು ಕೂಡ ಸುದ್ದಿ ಇಲ್ದಂಗೆ ಆಗ್ತಾರೆ. ಈಗ ಕಡಬಗೆರೆಯಿಂದ ಇಲ್ಲಿ ಬಾಳೆಹೊನ್ನೂರಿಗೆ ಬರೋಕ್ಕೆ ಒಂದು 7-8 ಕಿಲೋಮೀಟರ್ ಇರೋದು. 7-8 ಕಿಲೋಮೀಟರ್ಗೆ 10 ನಿಮಿಷದ ದಾರಿ. ಇವತ್ತಿನ ಪರಿಸ್ಥಿತಿ ಹೆಂಗೆ ಅಂದ್ರೆ ಒಂದು ಅರ್ಧ ಗಂಟೆ ಆದರೂ ಬರೋಕ್ಕಾಗಲ್ಲ. ಆ ಥರ ಗುಂಡಿಗಳು ಬಿದ್ದಾವೆ, ಒಂದೊಂದು ಮಂಡಿಯಷ್ಟು ಉದ್ದದ ಗುಂಡಿಗಳು ಬಿದ್ದಾವೆ. ಈ ಶಾಸಕರು ನೋಡಿದಿರೋ ಥರ ತಿರುಗ್ತಿದ್ದಾರೆ. ತನ್ನ ಹೋಬಳಿಯಲ್ಲೇ ಬೇಕಾದಷ್ಟು ಅಂತ ಕೆಲಸಗಳಿದ್ರು ಕೂಡ ಅವರು ಅಲ್ಲೆಲ್ಲೋ ಊರ ಕಡೆ ಬೇಕಾದ ಹಾಕೊಳ್ತಿದ್ದಾರೆ. ಅವ್ರ ಕೆರೆಗಳು ಇಂಪ್ರೂವ್ ಮಾಡ್ಕೊಂತಿದ್ದಾರೆ, ಅವ್ರ ತೋಟಗಳನ್ನ ಇಂಪ್ರೂವ್ ಮಾಡ್ತಿಲ್ಲ. ಯಾವುದೇ ಥರದ ಸರ್, ಒಂದು ವೇಳೆ ಏನಾದರೂ ಈ ಒಂದು ಬ್ರಿಡ್ಜ್ ಕೊಲ್ಯಾಪ್ಸ್ ಆಯಿತು ಅಥವಾ ಓಡಾಡಕ್ಕೆ ಆಗೋದಿಲ್ಲ ಅಂತಂದರೆ ಏನೆಲ್ಲ ಒಂದು ಸಮಸ್ಯೆಗಳು ಉದ್ಭವ ಆಗುತ್ತೆ? ಜೊತೆಗೆ ವೆಹಿಕಲ್ ಡೈವರ್ಷನ್ಗೆ ಏನಾದರೂ ಆಪ್ಷನ್ ಇದೆಯಾ? ನೋಡಿ, ಇದು ಈಗಾಗಲೇ ಮಾತಾಡುವಾಗ ಹೇಳಿದರು, ಇದು ಅನ್ಲಿಮಿಟ್ ಅಮೌಂಟು. ಕಾಂಟ್ರಾಕ್ಟ್ದಾರರು ಈ ಕ್ಷೇತ್ರದ ಶಾಸಕರು ಏನು ಯೋಚನೆ ಮಾಡಿದೆ ಅಂದರೆ ಅನ್ಲಿಮಿಟ್ ಅಮೌಂಟ್ ಆಗಿರೋದ್ರಿಂದ ಕೆಲಸಕ್ಕೂ ಟೈಮ್ ಇಲ್ಲ. ಇನ್ನು 15 ವರ್ಷನ 20 ವರ್ಷನ ಮುಂದುವರ್ಸ್ಕೊಂಡು ಹೋಗ್ಬೋದು ಅನ್ನೋದು ಲೆಕ್ಕಾಚಾರ ಶಾಸಕರ ಕೈಲಿರ್ಬೋದು, ಇಲ್ಲಾಂದರೆ KDL ಕೈಲಿರ್ಬೋದು. ಆದರೆ ಮಾನ್ಯ ಶಾಸಕರು ಈ ಕ್ಷೇತ್ರದ ಬಗ್ಗೆ ಯೋಚನೆ ಮಾಡೋರಾದರೆ ದಯಮಾಡಿ ನೀವು ಯೋಚನೆ ಮಾಡಿ. ಖಾಂಡ್ಯ ಹೋಬಳಿ ಕೂಡ ಶೃಂಗೇರಿ ಕ್ಷೇತ್ರಕ್ಕೆ ಒಳಪಡುತ್ತೆ. ಆ ಕಡೆಯಿಂದ ಖಾಂಡ್ಯ ಹೋಬಳಿಯಿಂದ ಯಾವುದೇ ಒಂದು 1ನೇ ಕ್ಲಾಸಿಂದ ಅಪ್ ಟು PUC ತನಕ ಹೋಗಬೇಕಾದ್ರೂ ಇದೊಂದೇ ಮಾರ್ಗ ಇರೋದು. ಮಾನ್ಯ ಶಾಸಕರೇ, ನೀವು ಸಾರ್ವಜನಿಕರಿಗೆ ಬೇಕಾದಷ್ಟು ಕೆಲಸ ಮಾಡಲಿಕ್ಕೆ ನಿಮ್ಮ ಕೈಲಿ ಅವಕಾಶಗಳಿದ್ದಾವೆ. ನೀವು ನಿಮ್ಮನೆ ರಸ್ತೆಗಳನ್ನ ಮಾತ್ರ ಮಾಡದೆ ಸಾರ್ವಜನಿಕರುಗಳಿಗೆ ಓಡಾಡಲಿಕ್ಕೆ ಮತ್ತು ಶಾಲೆ ಮಕ್ಕಳಿಗೆ ಓಡಾಡಲಿಕ್ಕೆ ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸೋ ಕಡೆ ಗಮನ ಕೊಡಿ ಅಂತ ಕೇಳ್ಕೊಳ್ತೀವಿ. 2016ರಲ್ಲಿ ಸ್ಯಾಂಕ್ಷನ್ ಆಗುತ್ತೆ, 19 ಕೋಟಿ ದುಡ್ಡು ರಿಸರ್ವ್ ಆಗುತ್ತೆ. ಆದರೂ 2025